front or Huygens principle. According to Huygens wave theory, this S is the source of light. For every point on the luminous body is the source of disturbance. Hence the light wave travels in the form of wave with the velocity c. After the time t second, all the particles are lying on the surface AB with the same phase. That's why the surface AB is called primary wavefront. ಇಲ್ಲಿ ಎಸ್ ಅಂತಕ್ಕಂಥದ್ದು ಸೋರ್ಸ್ ಆಫ್ ಲೈಟ್. ಈ ಸೋರ್ಸ್ ಆಫ್ ಲೈಟ್ ನ ಒಂದೊಂದು ಪಾಯಿಂಟ್ ಇಂದನೂ ಸಹಿತ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ಆ ಲೈಟ್ ವೇವ್ ತರ ಪ್ರಾಪಗೇಟ್ ಆಗುತ್ತೆ. ಆ ಒಂದು ಈಥರ್ ಮೀಡಿಯಂ ಅಲ್ಲಿ ಆ ಒಂದು ಲೈಟ್ ವೇವ್ ತರ ಪ್ರಾಪಗೇಟ್ ಆಗುತ್ತೆ ವಿತ್ ದ ವೆಲಾಸಿಟಿ ಸಿ. ಟೈಮ್ ಟಿ ಸೆಕೆಂಡ್ ಆದ್ಮೇಲೆ ಆಲ್ ದ ಪಾರ್ಟಿಕಲ್ಸ್ ಆನ್ ದ ಸರ್ಫೇಸ್ ಲೈಯಿಂಗ್ ಆನ್ ದ ಸರ್ಫೇಸ್ ಎ ಬಿ ಅಂಡ್ ದೇ ವೈಬ್ರೇಟ್ಸ್ ವಿತ್ ದ ಸೇಮ್ ಫೇಸ್. ಹಾಗಾಗಿ ದಿಸ್ ಸರ್ಫೇಸ್ ಎ ಬಿ ಇಸ್ ಕಾಲ್ಡ್ ಪ್ರೈಮರಿ ವೇವ್ ಫ್ರಂಟ್. ಹಾಗಾದ್ರೆ ವೇವ್ ಫ್ರಂಟ್ ಅಂದ್ರೆ ಏನು? The locus of all the points lying on the surface having the same phase. The locus of all the points lying on the surface having the same phase means the same state of vibration is called wavefront. ಆ ಸರ್ಫೇಸ್ ಮೇಲೆ ಇರ್ತಕ್ಕಂಥ ಎಲ್ಲಾ ಪಾಯಿಂಟ್ಸ್ಗಳು ಸೇಮ್ ಫೇಸ್ ಇಂದ ವೈಬ್ರೇಟ್ ಆಗ್ತಾ ಇದ್ರೆ ಅದಕ್ಕೆ ನಾವು ವೇವ್ ಫ್ರಂಟ್ ಅಂತ ಕರಿತೀವಿ. ಸೊ ಈ ಒಂದು ಎ ಬಿ ಅಂತಕ್ಕಂಥ ಪ್ರೈಮರಿ ವೇವ್ ಫ್ರಂಟ್ ರೇಡಿಯಸ್ ಸಿ ಟಿ ಆಗುತ್ತೆ ವೆನ್ ಎಸ್ ಆಕ್ಟ್ಸ್ ಆಸ್ ಎ ಸೆಂಟರ್. ಯಾಕಂದ್ರೆ ವೆಲಾಸಿಟಿ ಕೊಟ್ಟು ಡಿಸ್ಟೆನ್ಸ್ ಟೋಲ್ಡ್ ಬೈ ಟೈಮ್, ಡಿಸ್ಟೆನ್ಸ್ ಇಸ್ ಕೊಟ್ಟು ವೆಲಾಸಿಟಿ ಇಂಟು ಟಿ. ಹಾಗಾಗಿ ಈ ಒಂದು ಎ ಬಿ ಅಂತಕ್ಕಂಥ ಪ್ರೈಮರಿ ವೇವ್ ಫ್ರಂಟ್ ರೇಡಿಯಸ್ ಬಿಕಮ್ ಸಿ ಟಿ ಅಂಡ್ ಎಸ್ ಇಸ್ ದ ಸೆಂಟರ್. And it explains Huygens principle ಏನು according to this wavefront. ಹಾಗಾದ್ರೆ ಈ ಒಂದು Huygens principle ಅಲ್ಲಿ ಫಸ್ಟ್ ಪಾಯಿಂಟ್ ಈಸ್ all the points lying on the surface AB or primary wavefront is the source of secondary disturbance. That's why secondary waves are generated from the primary wavefront. ಈ ಒಂದು ಪ್ರೈಮರಿ ವೇವ್ ಫ್ರಂಟ್ ಮೇಲೆ ಇರ್ತಕ್ಕಂಥ ಎಲ್ಲಾ ಪಾಯಿಂಟ್ಸ್ ಗಳಿಂದ ಸೋರ್ಸ್ಗೆ ಸೆಕೆಂಡರಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ಪ್ರೈಮರಿ ವೇವ್ ಫ್ರಂಟ್ ಇಂದ ಸೆಕೆಂಡರಿ ವೇವ್ಸ್ಗಳು ಜನರೇಟ್ ಆಗ್ತವೆ. ಇನ್ಫೈನೈಟ್ ನಂಬರ್ ಆಫ್ ಸೆಕೆಂಡರಿ ವೇವ್ಸ್ ಆರ್ ಜನರೇಟೆಡ್ ಫ್ರಮ್ ದ ಸೇಮ್ ವೇವ್ ಫ್ರಂಟ್. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಆಲ್ ದೀಸ್ ಸೆಕೆಂಡರಿ ವೇವ್ಸ್ ಹ್ಯಾವ್ ದ ವೆಲಾಸಿಟಿ ಸೇಮ್ ಆಸ್ ದ ಒರಿಜಿನಲ್ ವೇವ್. ಈ ಒರಿಜಿನಲ್ ವೇವ್ಸ್ ಅಲ್ಲಿ ವೆಲಾಸಿಟಿ ಎಷ್ಟಾಯ್ತೋ ಈ ಒಂದು ಪ್ರೈಮರಿ ವೇವ್ ಫ್ರಂಟ್ ಇಂದ ಜನರೇಟ್ ಆಗಿರೋ ಸೆಕೆಂಡರಿ ವೇವ್ಸ್ ಅಲ್ಲೂ ಸಹಿತ ಅಷ್ಟೇ ವೆಲಾಸಿಟಿ ಇರುತ್ತೆ ಸಿ. ದೆನ್ ಎನ್ವಲಪ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್ ಪ್ರೊಡ್ಯೂಸ್ ದ ಸೆಕೆಂಡರಿ ವೇವ್ ಫ್ರಂಟ್ ಆಫ್ಟರ್ ದ ಟೈಮ್ ಟಿ ಡ್ಯಾಶ್. ಸೊ ರೇಡಿಯಸ್ ಆಫ್ ದಿಸ್ ಸೆಕೆಂಡರಿ ವೇವ್ಲೆಟ್ಸ್ ಬಿಕಮ್ ಸಿ ಟಿ ಡ್ಯಾಶ್. ಈ ಒಂದು ಸೆಕೆಂಡರಿ ವೇವ್ಸ್ಗಳು ಟಿ ಡ್ಯಾಶ್ ಟೈಮ್ ಆದಮೇಲೆ ಮತ್ತೊಂದು ವೇವ್ ಫ್ರಂಟ್ ಅನ್ನು ಪ್ರೊಡ್ಯೂಸ್ ಮಾಡ್ತವೆ. ಆ ಒಂದು ವೇವ್ ಫ್ರಂಟ್ ರೇಡಿಯಸ್ ಸಿ ಟಿ ಡ್ಯಾಶ್ ಆಗುತ್ತೆ. ಈ ಒಂದು ವೇವ್ ಫ್ರಂಟ್ಗೆ ನಾವು ಸೆಕೆಂಡರಿ ವೇವ್ ಫ್ರಂಟ್ ಅಂತ ಕರಿತೀವಿ. ದಿಸ್ ಇಸ್ ಹೈಜನ್ಸ್ ಪ್ರಿನ್ಸಿಪಲ್. ಇಲ್ಲಿ ಡಿಫರೆಂಟ್ ವೇವ್ ಫ್ರಂಟ್ಸ್ ಇದೆ. ಒಂದು ಪ್ಲೇನ್ ವೇವ್ ಸ್ಪೆರಿಕಲ್ ವೇವ್ ಫ್ರಂಟ್, ಪ್ಲೇನ್ ವೇವ್ ಫ್ರಂಟ್, ಇನ್ನೊಂದು ಸಿಲಿಂಡ್ರಿಕಲ್ ವೇವ್ ಫ್ರಂಟ್. The wavefront produced at the smaller distance from the point source of light is called spherical wavefront. Point source ಇಂದ ಸ್ಮಾಲರ್ ಡಿಸ್ಟೆನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಇದು ಈ ಒಂದು ವೇವ್ ಫ್ರಂಟ್ ಅನ್ನ ಸ್ಪೆರಿಕಲ್ ವೇವ್ ಫ್ರಂಟ್ ಅಂತೀವಿ. ಅದೇ ರೀತಿ ವೇವ್ ಫ್ರಂಟ್ ಪ್ರೊಡ್ಯೂಸ್ಡ್ ಅಟ್ ದ ಸ್ಮಾಲರ್ ಡಿಸ್ಟೆನ್ಸ್ ಫ್ರಮ್ ದ ಲೀನಿಯರ್ ಸೋರ್ಸ್ ಇಸ್ ಕಾಲ್ಡ್ ಸಿಲಿಂಡ್ರಿಕಲ್ ವೇವ್ ಫ್ರಂಟ್. ಲೀನಿಯರ್ ಸೋರ್ಸ್ ಇಂದ ಸ್ಮಾಲರ್ ಡಿಸ್ಟೆನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಈ ಒಂದು ವೇವ್ ಫ್ರಂಟ್ ಅನ್ನ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಂತ ಕರಿತೀವಿ. ಹಾಗೇನೆ ವೇವ್ ಫ್ರಂಟ್ ಪ್ರೊಡ್ಯೂಸ್ಡ್ ಅಟ್ ದ ಲಾರ್ಜರ್ ಡಿಸ್ಟೆನ್ಸ್
either from point source or from the linear source is called plane wavefront. ಅಲ್ಲಿ ಪಾಯಿಂಟ್ ಸೋರ್ಸ್ ಇರ್ಬೋದು, ಲೀನಿಯರ್ ಸೋರ್ಸ್ ಇರ್ಬೋದು, ಅದರಿಂದ ಲಾರ್ಜರ್ ಡಿಸ್ಟೆನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಈ ಒಂದು ವೇವ್ ಫ್ರಂಟ್ ಅನ್ನ ಪ್ಲೇನ್ ವೇವ್ ಫ್ರಂಟ್ ಅಂತ ಕರಿತೀವಿ. ಈ ಒಂದು ಸ್ಪೆರಿಕಲ್ ಅಥವಾ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಲ್ಲಿ ಲೈಟ್ ರೇಸ್ ಡೈವರ್ಜ್ ಆಗಿದ್ದಾವೆ. ಹಾಗಾಗಿ ಡೈವರ್ಜೆಂಟ್ ರೇಸ್ ಅಥವಾ ಕಾನ್ವರ್ಜೆಂಟ್ ರೇಸ್ ಗಿವ್ಸ್ ರೈಸ್ ಟು ದ ಸ್ಪೆರಿಕಲ್ ಆರ್ ಸಿಲಿಂಡ್ರಿಕಲ್ ವೇವ್ ಫ್ರಂಟ್. ಅಂದರೆ ಅಲ್ಲಿ ಡೈವರ್ಜೆಂಟ್ ರೇಸ್ ಇದಾವೆ ಅಥವಾ ಕಾನ್ವರ್ಜೆಂಟ್ ರೇಸ್ ಇದಾವಪ್ಪ ಅಂತಂದ್ರೆ ಅಲ್ಲಿ ಈ ಒಂದು ಸ್ಪೆರಿಕಲ್ ಅಥವಾ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಇದೆ ಅಂತ ಅರ್ಥ. ಅದೇ ರೀತಿ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಗಿವ್ಸ್ ರೈಸ್ ಟು ದ ಪ್ಲೇನ್ ವೇವ್ ಫ್ರಂಟ್. ಅಂದ್ರೆ ಅಲ್ಲಿ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಐತಪ್ಪ ಅಂತಂದ್ರೆ ಅಲ್ಲಿ ಅಂಡರ್ಸ್ಟುಡ್ ಏನೋ ಪ್ಲೇನ್ ವೇವ್ ಫ್ರಂಟ್ ಇದೆ ಅಂತ ಅರ್ಥ. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ ಫ್ರಂಟ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ನಾವು ವೇವ್ ನೇಚರ್ ಆಫ್ ಲೈಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ.